ಏನತ್ರ ಹಸಿಮೆಣಸಿಕಾಯಿ ಮಾಡ್ಕೊಟ್ಕೊಂಡ್ರ ಏನಾಗತ್ತೆ ಇದು ಕಾರ್ ಬಾಳ ಐತೆ ಇಲ್ಲ ಅಂತ ಹೇಳಿದ್ನಪ್ಪ ಹೋಗ್ಲಿ ಬಿಡ ಅಂತ ಹೇಳಿದೆ. ನನಗ ತಿಳಿಯಂಗಿಲ್ಲ. ಹೋಗ್ಲಿ ಬಿಡ, ನೀ ಎಲ್ಲಾರ ಹೋಗ್ತಿ ಹೇಳಲ್ಲ. ಅಲ್ಲ ನಾನು ಹೋಗೋದು ಎಲ್ಲಿ ಹೇಳಿದ್ದೇನೆ ಅಪ್ಪ ಈಗ ಮಹೇಶ್ನ ಕೈನ ಉಳಿಸ್ಬರ್ಬೇಕು ಅಲ್ಲ ಅಂದ್ರೆ ನನ್ನ ಹತ್ರ ಅಂತ ಕೆಲಸ ಏನು ಐತಿ ನಿಂದು ಅಂತ ಕೇಳು. ಏನು ಕೆಲಸ ಐತಿ ಅಂತ ಕೇಳ್ತೀಯಲ್ಲೋ ಪಕ್ಯಮ್ಮ ಅಮ್ಮ. ನನ್ನ ಹತ್ರ ಅಂತ ಕೆಲಸ ಏನೈತಿ ಮತ್ತೆ ಒಂದ್ ಸ್ವಲ್ಪ ಲಘುನ ಏನಾಯ್ತು ಬಿಡ, ನನಗಂತೂ ಸಾಕಾಗೋಗ್ಬಿಟ್ಟೈತಿ. ದಿನ ಹೋಗಿದ್ದ ಏನಿಲ್ಲ ನಮ್ಮ ನಾನು ಹಾವೇರಿಗೆ ಹೋಗ್ಬೇಕಿತ್ತು, ನಿನ್ನ ಗಾಡಿಯಾಗ ಕರ್ಕೊಂಡು ಹೋಗ್ತೀಯೇನೋ ಅಂತ ಕೇಳಿದ್ನ. ನನಗೆ ಬೇಕಾದಾಗ ನೀನು ನಿನಗೆ ಬೇಕಾದಾಗ ನಾನು ಒಬ್ಬರು ಬರಬೇಕು. ಅದು ನೀನು ಕರಿತಿ ಅಂದ್ರೆ ನನ್ನ ಕೆಲಸ ಏನದ ಇದ್ರೆ ನನ್ನ ಮೆಸ್ಸಿಗೆ ಹೇಳ್ತಾರಪ್ಪ ಮೆಸ್ಸು ನನ್ನ ಕೆಲಸ ನಮ್ಮ ಹುಡುಗಿ ಕರೆಯಕತ್ತ ಅದನ್ನ ಏನಾರ ಇದ್ರು ವಿಚಾರ ಮಾಡ್ಕೊಂಡಾರಪ್ಪ ಅಂದ್ರೆ ಬಂದಾಗ ಬಂದರು ಸರಿ ಅಂತ ಕೆಲಸ ನನ್ನ ಹತ್ರ ಏನಾಯ್ತು ಅಂತ ಸ್ವಲ್ಪ ಏನೈತಿ ಅಂತ ಕೇಳ್ತೀಯಲ್ಲೋ ಮಾವ. ಏನ್ ಮಾಡಿದ್ರ ರಾತ್ರಿ 11 ಗಂಟೆಗೆ ಸ್ಟಾರ್ಟ್ ಮಾಡಿದ್ರ ಫೋನ್ ಹಚ್ಚಕ್ ಅವನು 1 ಗಂಟೆ ಏನಂಗಿಲ್ಲ 3 ಗಂಟೆ ಏನಂಗಿಲ್ಲ ಕರ್ದಿದ್ದು 500 ಕೊಡ್ತೀನಿ 1000 ಕೊಡ್ತೀನಿ ಅಪ್ಪಾಯಿನೂ ಕೊಡ್ತೀನಿ ಬಂದ್ಬಿಡು ಅಂತಾರ. ನನಗಂತೂ ಸಾಕಾಗೋಗೈತಪ್ಪ. ಇಷ್ಟೊತ್ತಿನ ಈಗೆಲ್ಲ ಅವ್ರ ಕೂಡ 500 ರೂಪಾಯಿ ರಾತ್ರಿ ದಂಧ ಮಾಡ್ಕೊಂಡ್ ಬರ್ತೀವಲ್ಲ ಅಲ್ಲವೇ ಇದು ಮಾನ ಮರ್ಯಾದೆ ಏನು ಐತೆ ಅನ್ನೋದು ಅಲ್ಲ ಕಾಮಸ್ತಾರೆ ಇದೆಲ್ಲ ನೋಡಕ್ ನೀವು ಬದುಕಿರ್ಬೇಕಂತ ಬಾಯಪ್ಪ. ಏನಾಯ್ತು ಅಂತ ಕೇಳ್ತೀರಲ್ಲ ಅಲ್ಲಪ್ಪ ಈಗ ಈ ರಾತ್ರಿ ಬಂದೇ ಬರಕ್ ನನ್ನ ಕರ್ಕೊಂಡು ಹೋಗ್ತಾ ಅಂತ ಹೆಂಗಪ್ಪ ಯಪ್ಪ ನಾನಂತರ ಬ್ಯಾರೆ ಬಂದೈತೆ ನಿನಗ ನಾ ಏನ್ ತಂದಿ ಮಾಡಕ್ ಹೋಗ್ತೀನ ನೋಡ. ನಾನು ಆಶಾ ಕಾರ್ಯಕರ್ತ ಇದ್ದೀನಿ. ನಾವು ಊರ್ನಾಗಿರ ಬರೋ ಹೆಣ್ಣು ಮಕ್ಕಳಿಗೆಲ್ಲ ಡೆಲಿವರಿ ಮಾಡ್ಸಕ್ ಹಾವೇರಿಗೆ ಹೋಗಿನ ಅದಕ್ಕ ನಾನು ಕರ್ಕೊಂಡು ಹೋಗೋಂದ. ನನಗಂತೂ ಆ ಕೆಲಸ ಸಾಕಾಗೋಗ್ಬಿಟ್ಟೈತೆ ನೋಡ. ಆಮೇಲೆ ಯಾವ್ದಾರ ಜನ್ಮ ತೆಗಿಲ್ಲ ಆಮೇಲೆ ನೀವು ಚಂದದ ತಿಳಿಸೋದು ಬಿಟ್ಟು ಏನನ್ನ ತೆಗಿ ಹುಚ್ಚಿಡಿಸಿ ಆಮೇಲೆ ಅದ ತಂಡದ ಏನಾಗ ಆಟದ ಯೋಜನ ಬರಾಬಾರದು ಆಮೇಲೆ ಚಂದದ ಏನು ಜೀವ ಹೇಳು ನೋಡ ನನಗಂತೂ ಅದಕ್ಕ ಆ ಕೆಲಸನ ಬಿಟ್ಟು ಬಿಡ್ಬೇಕು ಅನ್ಕೊಂಡೆ ನೋಡಮ್ಮವ. ಆಮೇಲೆ ಆ ಕೆಲಸ ಬಿಟ್ಟು ಏನ್ ಮಾಡ್ಬೇಕಂತ ನೋಡಿದ್ವಿ. ಈಗ ಸದ್ಯ ನಮ್ಮ ಮನ್ಯಾಗ ಆಟ ಇದ್ರೆ ನಮ್ಮ ಸೋಡ ಮಾಡ್ತಾನೆ ಅದನ್ನೇನ ಬಿಡಿಸಿ ನೀವೇನಕ್ಕಂತ ಮದುವೆ ಬನ್ನಿಂದ ಯಾಕಂದ್ರೆ ಎಣ್ಣೆ ವಿಷಯನ ಕೆಲಸ ಮಾಡ್ಬೇಕಂತ ಮದುವೆ ಹೆಂಗೆ ಬೇಕತ್ತೆ ಅದನ್ನ ಬಾಳಲು ಯಾಕಂದ್ರೆ ಇದೇ ಕೆಲಸನ ಮಾಡ್ಕೊಂತ ಹೋಗ್ಬಿಡ ನೀವು ಕೇಳೋಕ್ಕಿಲ್ಲ ಹೇಳ್ತೀನಿ. ಅಲ್ಲ ಯಾರೋ ಶಕ್ತಿ ಬರ್ಸಿರ್ತಾರೆ ಯಾರೋ ಹೊಟ್ಟೆ ಬರ್ಸಿರ್ತಾರೆ ಅವ್ರು ಕರ್ಕೊಂಡು ಹೋಗಿ ಅವ್ರ ಹೊಟ್ಟೆ ಕಾಲೇ ನಡ್ಕೊಂಡಾಗ ಮುಗಿತಕ್ಕ ಇನ್ನೇನಾಯ್ತು ಅದ್ರಾಗ ಏನಿಲ್ಲ ಬಿಡು. ಅಲ್ಲಲೇ ನಮ್ಮ ಮಗಳು ಮನೆ ಮಲ್ಲ ಒಂದು ಅರ್ಧಕ್ಕ ಬಂದು ಸಿಗಾಕೊಂಡ್ಬಿಟ್ಟೈತಂತ. ಇಷ್ಟೊತ್ತಲ್ಲ ನಾನು ಕರೆದಿದ್ದು ಆ ಮಲ್ಲ ಡಿಲಿವರಿ ಮಾಡ್ಸಕ್ಕೇನೆ ಬೇಡ ಹುಡುಗಿ ಹುಡುಸದ ಬಂದನಾ
ಏನನ್ನ ಬೇಡ ಬೇಡ ಅವರಿಗೆ ಗೊತ್ತಿಲ್ಲ ಏನನ್ನ ಬೇಡ ಬೇಡ ಅವರಿಗೆ ಗೊತ್ತಿಲ್ಲ ನಾಚಬೇಡ ನಾರಿ ಬಂದೇನ ನಾಚಬೇಡ ನಾರಿ ಬಂದೇನ ಏನನ್ನ ಬೇಡ ಬೇಡ ಅವರಿಗೆ ಗೊತ್ತಿಲ್ಲ ಏನನ್ನ ಬೇಡ ಬೇಡ ಅವರಿಗೆ ಗೊತ್ತಿಲ್ಲ ತಂದಿನಿ ಬಾರೆ ನಿನ್ನ ಸಿಕ್ಕಿವಿಯ ಜೊತೆಗೆ ತಂದಿನಿ ಬಾರೆ ನಿನ್ನ ಕಿವಿಯ ತಾರೆ ಏನು ಬೇಡ ಬೇಡ ಬಂದೇನ ಏನು ಬೇಡ ಬೇಡ ನಾಚಿದಾರ ನಾರಿ ಬಂದೇನ ನಾಚಿದಾರ ನಾರಿ ಬಂದೇನ ಏನು ಬೇಡ ಬೇಡ ಎರಡು ಬೇಡ ಬೇಡ ಅವರಿಗೆ ಗೊತ್ತಿಲ್ಲ ಅಲ್ಲೇ ಪದ್ದು ಅಲ್ಲೇ ಪದ್ದು ಬೇಡ ಹೆಂಗ ಸಂಗಡ ಬರ್ತೇನೆ ಬೇಡ ಬರ್ತೇನೆ ಪಕ್ಕೆ ಒಂದ್ ಹಿಟ್ಟು ನೋಡಕ್ ಹಂಗಿದ್ರು ಮನಸ್ಸು ಮಾತ್ರ ಹೂವಿದ್ದಂಗ ಐತ್ ನೋಡ್ರಿ ಹೆಂಗಾರ ಮಾಡೋ ಒಂದು ಕೈ ನೋಡ್ಕೊಂಡ ಬಿಡ್ಬೇಕ್ರಿ ಮನಸಾಯ್ತು ನಿನ್ನ ಮ್ಯಾಗ ಮನಸಾಯ್ತು ನಿನ್ನ ಮ್ಯಾಗ ಎದ್ದಿದ್ದೇನ ಕಾಲಾಗ ಹಾಕೊಂಡು ನೀ ನಡೆವಾಗ ಎದ್ದಿದ್ದೇನ ಕಾಲಾಗ ಹಾಕೊಂಡು ನೀ ನಡೆವಾಗ ದೇವಲೋಕದಿಂದ ನನಗೆ ಎದ್ದು ಬಂದಾಗ ನನ್ನ ನೋಡಿ ನಕ್ಕಾಗ ಮಾತ್ರವಾಯಿತು ಮೈಯಾಗ ನನ್ನ ನೋಡಿ ನಕ್ಕಾಗ ಮಾತ್ರವಾಯಿತು ಮೈಯಾಗ
ಆಯ್ತು ನಿನ್ನ ಪ್ಯಾಗೆ ಆಗ್ಬಿಟ್ಟೈತೆ ಓ ನಮ್ಗೆ ಹುಡುಗಿ ನಿನ್ನ ದ್ಯಾಸ ಬರುತ್ತೈತಿ ಪ್ರತಿ ನಿಮಿಷ ಹುಡುಗಿ ನಿನ್ನ ದ್ಯಾಸ ಬರುತ್ತೈತಿ ಪ್ರತಿ ನಿಮಿಷ ಸಂಗೀತಿ ಹೋದ ವರ್ಷ ಇವತ್ತ ಬಾಳ ಸಂಗೀತಿ ಹೋದ ವರ್ಷ ಇವತ್ತ ಬಾಳ ಸುತ್ತು ಮಾಡ ರಾತ್ರಿ ಕೊಡುತ್ತೆ ಸುತ್ತು ಮಾಡದ ಮಾತ್ರ ರಾತ್ರಿ ಕೊಡುತ್ತೆ ವ್ಯಾಪಾರ ಹಳ್ಳಿ ಬಂದ್ರೆ ಹಿಂಗ ನೋಡಿ ವ್ಯಾಪಾರದಾಗ ಬೇಜಾರಾತು ನಮಗೆ ಈ ತರ ಹಾಡು ಹೇಳಕತ್ತಿದ್ರು ಜನ ನಮ್ ವ್ಯಾಪಾರದಾಗಲ್ರಿ ಪೂರ ಕೇರಿ ಮುಗಿಸ್ಬೇಕು ಅಂದ್ರು ಒಂದ್ 4-5 ಮನೆ ತುಂಬಿಸೋದಾಕತ್ ನೋಡಿ ಇಂಥ ಪರಿಸ್ಥಿತಿ ಒಳಗೆ ಹೆಂಗ್ ಮಾಡ್ಬೇಕ್ರಿ ಅದಕ್ಕೆ ದಯವಿಟ್ಟು ನಿಮ್ಮ ಮನೆ ಮುಂದೆ ಬಂದಾಗ ಯಾರ್ಯಾರು ಒಳಗದೀರಿ ಅವ್ರಷ್ಟು ದಯವಿಟ್ಟು ಅಣ್ಣ ಸ್ವಲ್ಪ ಹಿಂದಕ್ಕೆ ನಡ್ರಿ ನಿಮ್ಮ ಹತ್ರ ಭಾರಿ ಚೌಕಸ್ರಿ ಏನೋ ವ್ಯಾಪಾರ ಮಾಡ್ರಿ 10 ರೂಪಾಯಿ ಕೇಳಿದ್ರೆ ಸಾಕು ನೀವು 15-20 ಮಂದಿ ಕೇಳತ್ತೀರಿ 15-20 ರೂಪಾಯಿ ಕೇಳ್ತೀರಿ ಈ ಹೆಣ್ಮಕ್ಳು ಹಂಗಲ್ರಿ ಒಂದು ಮಾತು ಹೇಳಿದ್ರೆ ಸಾಕ್ರಿ ಪಟ್ ಅಂತ ಕೊಟ್ಟಂದ್ರೆ ವ್ಯಾಪಾರ ಮಾಡ್ತಾರೆ ಅದಕ್ಕೆ ನಾವು ಹೊಟ್ಟಿಗೆ ತಿಂದು ಹೆಚ್ಚಾದವ್ರು ಯಾರಿದ್ದೀರಿ ಅವರು ಸ್ವಲ್ಪ ಮುಂದಕ್ಕೆ ಬರ್ರಿ ಹೆಣ್ಮಕ್ಳ ಏ ನಮ್ಮವ್ರ ಕೊಬ್ಬರಿ ಗಾಡಿ ಆಮೇಲೆ ಏನೇನು ಹೆಣ್ಮಕ್ಳದ ತಿಂಡಿ ಹೆಚ್ಚಾದವ್ರು ಅನ್ನಕತಿಯಲ್ಲ ನಿಂತಾಗ ಏಟ್ ಉದ್ದಿರ್ಬೇಕದು ಅಂತೀನಿ ಅಲ್ಲ ಏನಂತ ನೀವು ಅಷ್ಟು ಉದ್ದ ಇರೋ ಅಂತಂದ್ರೆ ಏನು ಕಾಣಿದ್ದೀರಿ ಮೈಯಾರಿಗೆ ಇರುವಿ ನೋಡಿ ಹಂಗೇನು ಅಲ್ಲ ವಯ್ಯಾರಲ್ಲ ಕಬ್ಬಣದ ರಾಡ ನೋಡಿದ್ ನಾನು ಅಲ್ಲಲೇ ಇಲ್ಲ ಬಾಯಾಗಿನ ನಾಲ್ಗಿನ ಹೆಣ್ಮಕ್ಳಿಗ ತಿಂಡಿ ಹೆಚ್ಚಾದ್ರ ಬರ್ರಿ ಅಂತೀಯಲ್ಲ ನಿನ್ನ ಸುಮ್ಮನೆ ಬಿಡ್ತಾರಂತ ಮಾಡಿ ಏನು ಇದಾ ಓಣೆಗೆ ಹಾಕೊಂಡಿನ ಖಾರ ರೂಪದಾಗ ರುಬ್ಬಿಡ್ತಾರ ಉದ್ದ ಕೊಡ್ರಿ ಅಲ್ಲಿ ನಾನು ಹೇಳಿದ್ದು ಆ ತಿಂಡಿ ಹೆಚ್ಚಾದವ್ರಲ್ಲ ನಾನು ಹೇಳಿದ್ದು ಹೊಟ್ಟಿಗೆ ತಿಂಡಿ ಹೆಚ್ಚಾದವರು ಅಂದೆ ನೀವೇನ್ ತಿಳ್ಕೊಂಡ್ರಿ ಓ ನೀ ಹಂಗಂದೆ ಈಗ ತಿಳಿದು ಬಿಡ ನನಗ ನೋಡ ಮತ್ತ ನಮಗೂ ತಿಂಡಿ ಹೆಚ್ಚಾಗಿ ತುಂಬಿ ತುಳುಕಾಕತ್ತೈತಿ ಬಾಳ ಸರಿ ಮಾಡ್ಕ ಏನ್ರಿ ನಿಮ್ಗೂ ತುಂಬಿ ತಿಳ್ಕಾಕತ್ತೈತೆ ಏನ್ರಿ ಅದು ನಿಮ್ಗೂ ಏನು ಯಾವ ಟೈಮಿಗೆ ಏನು ಮಾತಾಡ್ಬೇಕಲ್ಲ ಗೊತ್ತಾಗ ಪಾಕಾರಿ ಸುದ್ದಿ ಯಾಕಲ್ಲ ಅದ್ರಾಗ ನಿಮ್ಮ ಪಾಕಾರಿ ತಿಂಡಿಲ್ಲ ನನ್ನೇನ್ ಕೆಲಸ ನೀನ ಹೇಳ್ದಲ್ಲ ಈಗ ಬಾಯಾಗ ಯಾರ್ದಾರ ಇದ್ರ ನಾನು ಮಾಡ್ತೀನಿ ಅಂತ ಈಗ ನನ್ನ ಮನೆ ಕಾಯ್ತಾನೆ ಫುಲ್ ತುಂಬೈತಿ ಅದು 3 ದಿವಸದ್ದು ಇನ್ನು ಫುಲ್ ಆಗಿರೋದಿಲ್ಲ ಅದು 3 ಮನೆ ಪಾಕಾರಿ ತುಂಬಿದ್ರ ನಮ್ದೇನ್ ಕೆಲಸ ಅಂತ ಹೇಳಿ ಅಂದಾಗ ನೀವ್ ಯಾಕೆ ಆನಮನಿ ಅಲ್ಲ ಪಾಕಾರಿ ಯಾಕೆ ಆನಮನಿ ನಾನು ಹೇಳಿದ್ರಿ ಹೊಟ್ಟಿ ತಿಂದು ಅಕ್ಕಿ ತುಂಬಿಸ್ಕೊಂಡು ಹೋಗೋರು ಓ ನೀ ಹಂಗಂದೆ ಹಂಗಾದ್ರ ನೀ ಅಕ್ಕಿ ಮಾರೋನು ಅಂದಂಗದ ನಾ ನೋಡ್ರಿ ಈಗ ಕೊರೋನಾ ಬಂದ ಮ್ಯಾಗ ಜನ ಏನಾಗ ಬಹಳ ಕಷ್ಟದ ಟೈಮ್ ಅವ್ರಿಗೆ ಜೀವನ ನಡೆಸೋದ ಕಷ್ಟ ಆದಾಗ ನಮ್ಮ ಸರ್ಕಾರ ಬಂತ ಆ ಟೈಮ್ ಆ ಸರ್ಕಾರದವರು ಒಂದು ತೆರಿಗೆ 10 kg ಅದು ಉಚಿತ ಕೊಟ್ಟಾಗಿಂದ ಅದರ ತಿನ್ನಾಕ ಸತಿಗೆ ಶಕ್ತಿ ಇರಲಿ ಅವ್ರು ತಿನ್ನಾಕ ಸತಿ ಬಾಯಿ ಬಂದ ಅದಕ್ಕೆ ಮಾಡ್ಬಿಟ್ಟು ತಿಂದ ಉಳಿದುದನ್ನ ರೋಡ್ ಗಟ್ಟಿ ಚೀಲ ನಿಟ್ಟಿನ ನಿಟ್ಟು ಹಚ್ಚಾಕಿದ್ರೆ ಆ ನಿಟ್ಟನ್ನು ಖರೀದಿ ಮಾಡೋ ವ್ಯಕ್ತಿ ಓ ನೀ ಅಕ್ಕಿ ಖರೀದಿ ಮಾಡೋಣ ನಾ ತಿಳಿದಿರ್ಲಿಲ್ಲ ಬಿಡು ಅಂದ್ರ ನೀ ಲಕ್ಕಿ ಅಂದ್ರ ನಿನ್ನ ಹೆಸರು ಕೇಳಿದ್ದ ನಾ ನಿನ್ನ ಮಾರಿ ನೋಡಿರ್ಲಿಲ್ಲ ಹೌದಲ್ಲ ಈಗ ನೋಡಲ್ಲ ಕೋಲಿಡು ಅಂದಂಗ ನಿಮ್ಮ ಹೆಸರು ಅಣ್ಣ ನನ್ನ ಹೆಸರು ಪದ್ಮ ಅಂತ ಇನ್ನ ಓದ ಕುಂತ ನೋಡಲ್ಲ ಮಾವ ಪ್ರೀತಿಯಿಂದ ಪದ್ದು 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 ಅಂತ ಕರೀತಾನ ನೀನಾರು ನನ್ನ ಕನಸಿನಾಗ ಬರೋ ಈ ಪದ್ದು ನಾ ಕಡೆ ಬರೋದು
ನಿಮ್ಮ ಮನೆಗೆ ಯಾರು ಅಂತ ಹೇಳ್ತೀರಿ ಏ ಕೇಳ ಅದ್ರ ಮೇಲೆ ಬೇಜಾರು ಐತೆ ಹೇಳ್ತೀನಣ್ಣ ನಮ್ಮ ಮನೆಗ ನಾವಿಬ್ರು ಇದ್ದೀವ ಇಬ್ಬರ ಇಬ್ರ ಬಹಳ ಸುಮಾರು ಐತೆ ಯಾಕ ಬಹಳ ಸುಮಾರು ಐತೆ ಪಾಪ ಮಕ್ಕಳಾಗಿಲ್ಲ ಅಂತ ಅದಕ್ಕೆ ಬಹಳ ಸುಮಾರು ಐತೆ ಇಲ್ಲ ನೀವೇ ವಿಚಾರ ಮಾಡ್ರಿ ದೊಡ್ಡದು ಹಾಗೆ ಆಗತ್ರಿ ಚೀಲ 100% ಚೀಲ ದೊಡ್ಡದು ಹಾಗೆ ಆಗತ್ತೆ ಆದ್ರೆ ಬಹಳ ಪೇಷನ್ಸ್ ಬೇಕು ನಿಮಗೆ ಮಕ್ಕಳ ಚೀಲ ಏನ್ ಬಂದ ನಿನಗೆ ಯಾಕೆ ಅಲ್ಲಲ್ಲಿ ಏನು ಎತ್ತ ಬೇಕಾದ ಮಾತಾಡಕತ್ತೀವಲ್ಲ ಯಾ ಚೀಲ ಅದೇ ಈಗ ನೀವು ಮನೆಗೆ ಎಷ್ಟು ಜನ ಅದರ ಅಂದ್ರೆ ಅದಕ್ಕೆ ನಾವಿರೋದ ಇಬ್ರು ಅದಕ್ಕೆ ನಿಮಗಿನ್ನ ಮಕ್ಕಳಿಗಿಲ್ಲ ಅದಕ್ಕೆ ಮಕ್ಕಳ ಚೀಲ ನೀವು ಬರೀ ವ್ಯಸನಕ್ಕೆ ಚೀಲ ಮಾಡ್ತೀನಿ ನನಗಿನ ಲಗ್ನ ಆಗಿಲ್ಲ ಇನ್ನು ಮಕ್ಕಳ ಎಲ್ಲಿಂದ ಹುಟ್ಟಬೇಕಂತೀನಿ ಮದುವೆ ಅಂತ ಯಪ್ಪ ಮದುವೆ ಆಗಿಲ್ಲ ಅಂದ್ರೆ ಅಲ್ಲ ಮತ್ತೆ ಹೊಡಿತಿಲ್ಲ ನಿಮ್ಗೆ ಲಕ್ಕಿ ಚಾನ್ಸ್ ಈಗೀ ಮದುವೆ ಆಗಿಲ್ಲ ಅಂದ್ರೆ ನನಗೆ ಲಕ್ಕಿ ಚಾನ್ಸ್ ಲಕ್ಕಿ ಚಾನ್ಸ್ ಯಾಕೆ ಕೊಡ್ತೀಯ ನಾನು ಮಾಡಿಲ್ಲ ನಿನ್ನ ಮೇಲಿನ ಮನಸ್ಸು ಇದು ಬಾರಿ ಸಣ್ಣ ಕೂಸು ಇಲ್ಲಿ ಬಂದು ನೋಡಿ ಸಣ್ಣ ಕೂಸು ಈಗ ಸಣ್ಣ ಕೂಸು ಅಂದ ನಮ್ಮಂತವ್ರಿಗೆ ಏನ್ ಮಾಡ್ಬಿಟ್ಟಾರ ಬರೀ ಒಂದು ಕನ್ಯಾ ತೋರ್ಸೋದು ಸಾಕು 2,000 ಇಸ್ಕೊಂಡು ಒಂದು 50,000 ಮಾಡ್ಯಾರ ಇತ್ತ ಕನ್ಯನಿಲ್ಲ ಇತ್ತ ಮದುವೆ ಅಂತ ಪರಿಸ್ಥಿತಿ ಒಳಗೆ ನೀವು ನನಗೆ ಸಣ್ಣ ಕೂಸು ಅಂದ ಅಲ್ಲಿ ನೋಡಿದ್ರೆ ನಮ್ಮ ಮನ್ಯಾಗ ಕನ್ಯಾ ತೆಗಿಯಕತ್ತಾರ ನೀನು ನೋಡಿ ಸಣ್ಣ ಕೂಸು ಒಂದು ಜೀವ ತೆಗಿತೀರ ಅಲ್ಲ ನೀನೇನ ಭಯ ಚನ್ನ ಗಿಡಗಳನ್ನ ಹಾರ ಬಂದಿ ಅಂದಂಗ ತಪ್ಪ ಮನೆಗಳ ಗೌಡ್ರ ಇಲ್ಲ ಅಲ್ಲ ಈಗ ನಾನು ಗಿಡ ಹರದಿ ಯಾವಾಗ ಅಲ್ಲ ಅನ್ನ ಯಾ ಗಿಡ ಅಂತ ನಿಮಗೆ ಹಾರದಲ್ಲ ಲೇ ಮಾಸ್ತರ ನೀ ಎಂತ ನನಗ ತಿಳಿದಿಲ್ಲಂತ ಮಾಡಿ ಏನ ಲೇ ನೀ ನೋಡ್ಕೊಂಡು ಹೇಳಿದ ನನಗ ನೋಡ ನೀನ ಹೇಳಿದ ಭಯಗ ನಮ್ಮಪ್ಪ ನನಗ ಲಗ್ನ ಮಾಡಕ ಕರೆ ಹೆಣ್ಣು ಹುಡುಗಕತ್ತಾರ ಮತ್ತೆ ನೀನು ಮಾಡಬೇಡ ಜಾಸ್ತಿ ಸದ್ದು ಮುಂದೆ ಒಂದು ದಿನ ನಿನ್ನ ಮನಸ್ಸು ಕದ್ದು ಬರ್ತಾರೆ ಬಾಳೆ ಬಂದು ತಡ ಮಾಡಬೇಕು